ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು 2 ತರಹದ ರಾಗಿ ಗಂಜಿನ ಮಾಡೋದು ಹೇಗಂತ ಹೇಳ್ತೀನಿ. ಮೊದಲು ನಮ್ಮ ಚಾನಲಲ್ಲಿ 2 ತರಹದ ಗಂಜಿನ ಮಾಡಿದ್ವಿ. ಈಗ ಇನ್ನು 2 ತರಹದ ಗಂಜಿನ ಮಾಡೋಣ. ಇದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು 2 ಗ್ಲಾಸ್ ನೀರು ಹಾಕೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಬೋದು. 1 ಗ್ಲಾಸಿಗೆ 1 ಚಮಚ ರಾಗಿ ಹಿಟ್ಟನ್ನು ಹಾಕ್ತಿದ್ದೀನಿ. ಈಗ 2 ಸ್ಪೂನ್ ರಾಗಿ ಹಿಟ್ಟನ್ನು ಹಾಕೀನಿ. ಇದು ನೀರಲ್ಲಿ ಹಾಕಿದ ತಕ್ಷಣ ಗಂಟಾಗುತ್ತೆ. ಗಂಟು ಆಗದ ಹಾಗೆ ಕಲಿಸ್ಬೇಕು. ಈಗ ಎಲ್ಲ ಕಲ್ತಿದೆ ನೋಡಿ, ಇದು ಕುದೀತಾ ಇದೆ. ಕಲರೆಲ್ಲ ಚೇಂಜ್ ಆಗಿದೆ ನೋಡಿ. ಈ ಥರ ಕುದಿ ಹಿಡಿದ್ಮೇಲೆ ಇದಕ್ಕೆ ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇದಕ್ಕೆ ನಾನು ಅರ್ಧ ಚಮಚ ಹಾಕೀನಿ. ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. 1 ನಿಮಿಷ ಕುದ್ರೆ ಸಾಕು. ಈಗ ಆಯ್ತು, ರಾಗಿ ಗಂಜಿ ರೆಡಿಯಾಗಿದೆ. ಉಪ್ಪಿನ ರಾಗಿ ಗಂಜಿ ರೆಡಿ. ಇದನ್ನು 1 ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಗ್ಲಾಸಿಗೆ ಇದನ್ನು ಅರ್ಧ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಾಲು ಹಾಕ್ತೀನಿ. ಈಗ ಇದರಲ್ಲಿ ಹಾಲು ಹಾಕಿನೂ ಕುಡಿಬೋದು. ಅದಕ್ಕೆ ಇದ್ರಾಗ ಹಾಲು ಹಾಕಿ ತೋರಿಸ್ತಾ ಇದ್ದೀನಿ ಹೇಗಂತ. ಕಾಸಿಟ್ಟಿರೋದು ಹಾಲು. ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕಬೇಕು. ಹಾಲು ಹಾಕಿದ್ದೀವಲ್ವ, ಅದಕ್ಕೆ ಸಪ್ಪಗಾಗುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಈ ಥರ ಕಲಿಸ್ಬೇಕು. ಉಪ್ಪು ಹಾಕಿದ ಗಂಜಿನ ಹಾಗೇನೂ ಕುಡಿಬೋದು, ಈ ಥರ ಹಾಲು ಹಾಕಿನೂ ಕುಡಿಬೋದು. ಇದರಲ್ಲೇ 2 ತರಹ ಗಂಜಿ ಆಯಿತು. ಈಗ ಇನ್ನೊಂದು ತರಹ ಗಂಜಿನ ಹೇಳ್ಕೊಡ್ತೀನಿ. ಇದಕ್ಕೆ 2 ಗ್ಲಾಸ್ ನೀರು ಹಾಕಬೇಕು. ಹಾಕಿ ಈಗ ಇದಕ್ಕೆ ರಾಗಿ ಹಿಟ್ಟು ಹಾಕಬೇಕು. 2 ಸ್ಪೂನ್ ರಾಗಿ ಹಿಟ್ಟು ಹಾಕ್ತೀನಿ. 2 ಗ್ಲಾಸ್ಗೆ 2 ಸ್ಪೂನ್ ರಾಗಿ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಗಂಟು ಆಗಲಾರ್ದಂಗೆ ಕಲಿಸ್ಬೇಕು. ಹಾಕಿದ ತಕ್ಷಣ ಕಲಿಸ್ಬೇಕು. ಕೈ ಬಿಟ್ಟರೆ ಅದು ಗಂಟಾಗುತ್ತೆ. ಹಾಗಾಗಿ ಕಲಿಸ್ತಾ ಇರಬೇಕು ನೋಡಿ. ಇದು ಕಲರ್ ಚೇಂಜ್ ಆಯಿತು, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ಸಕ್ಕರೆನ ಹಾಕ್ತಾ ಇದ್ದೀನಿ. ನಾನು ಈ ಸಕ್ಕರೆ ಗಂಜಿನ ಮಾಡ್ತಾ ಇದ್ದೀನಿ. 3 ಸ್ಪೂನ್ ಸಕ್ಕರೆ ಹಾಕೀನಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಹಾಕ್ಬೋದು. ಇದು ನೋಡಿ, ಸಕ್ಕರೆ ಹಾಕಿದ ಮೇಲೆ ಇದು ಕಲರ್ ಚೇಂಜ್ ಆಗಿದೆ. ಈ ಥರ ಆದರೆ ಸಕ್ಕರೆ ಎಲ್ಲ ಕರಗಿರುತ್ತೆ. ಇದು 1 ನಿಮಿಷ ಆದಮೇಲೆ ಇದಕ್ಕೆ ಹಾಲು ಹಾಕಬೇಕು. 1 ಸಣ್ಣ ಗ್ಲಾಸ್ ಹಾಲು ಹಾಕಕತ್ತೀನಿ. ಈ ಥರ ಹಾಲು ಹಾಕಿ ಎಲ್ಲನೂ ಕಲಿಸ್ಬೇಕು. ಇದನ್ನು ಹಾಗೇನೂ ಕುಡಿಬೋದು, ಇಲ್ಲಾಂದರೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಸಿಗುತ್ತೆ ಈ ಥರ ಗಂಜಿ. ಹಾಲು ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಕೊಡ್ತಾರೆ. ಅದಕ್ಕೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಗೇನೂ ಕುಡಿಬೋದು, ಇಲ್ಲಾಂದರೆ ಈ ಥರ ಮಾಡ್ಕೊಂಡು ಕುಡಿಬೋದು ನೋಡಿ. ಇದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. 2 ತರಹದ ಗಂಜಿನ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಗ್ಲಾಸ್ಗೆ ಹಾಕ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.